ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ ರಾಜಧಾನಿಯಲ್ಲಿ. ವರುಣನ ಆರ್ಭಟಕ್ಕೆ ಧರೆಗುಳಿದಿದೆ ಬೃಹತ್ ಗಾತ್ರದ ಮರ ಬಿದ್ದು 2 ಆಟೋಗಳು ಜಖಂ ಆಗಿವೆ. ಬಸವೇಶ್ವರ ನಗರದ 3ನೇ ಬ್ಲಾಕ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂಗಡಿಗಳ ಮೇಲೂ ಬಿದ್ದಿರುವ ಬೃಹತ್ ಗಾತ್ರದ ಮರ, ಕೇಬಲ್ ವೈರ್ಗಳು ಕಟ್ ಆಗಿವೆ. ವಿದ್ಯುತ್ ಪೂರೈಕೆಯನ್ನ ಸ್ಥಗಿತಗೊಳಿಸಲಾಗಿದೆ. ಬೆಳಿಗ್ಗೆಯಿಂದ ಜಿಬಿಎಯಿಂದ ಮರ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗಿದೆ. ಮರ ರಸ್ತೆಗೆ ಉರುಳಿದ ಹಿನ್ನೆಲೆ ವಾಹನ ಸಂಚಾರ ಕೂಡ ಬಸವೇಶ್ವರ ನಗರದಲ್ಲಿ ಸ್ಥಗಿತಗೊಂಡಿದೆ. ನಿನ್ನೆ ತಡರಾತ್ರಿ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಗೆ ಅವಾಂತರ ಸೃಷ್ಟಿಗೊಂಡಿರುವಂತದ್ದು. ವರುಣನ ಆರ್ಭಟಕ್ಕೆ ಬೃಹತ್ ಗಾತ್ರದ ಮರವೊಂದು ಬಿದ್ದು 2 ಆಟೋಗಳು ಸಂಪೂರ್ಣವಾಗಿ ಜಖಂ ಆಗಿವೆ. ಈ ಘಟನೆ ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಿದ್ದೀರಿ. ಮರ ಆಟೋ ಮೇಲೆ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಘಟನೆ ಬೆಂಗಳೂರಿನ ಬಸವೇಶ್ವರ ನಗರದ 3ನೇ ಬ್ಲಾಕ್ನಲ್ಲಿ ಈ ಘಟನೆ ನಡೆದಿದ್ದು. ಅಷ್ಟೇ ಅಲ್ಲ, ಅಂಗಡಿಗಳ ಮೇಲೂ ಕೂಡ ಆ ಬೃಹತ್ ಮರ ಬಿದ್ದಿರುವಂತದ್ದು. ಇನ್ನ ಬೃಹತ್ ಮರ ಬಿದ್ದ ಕಾರಣಕ್ಕೆ ಕೇಬಲ್ ವೈರ್ಗಳು ಕಟ್ ಆಗಿರುವಂತದ್ದು. ವಿದ್ಯುತ್ ಪೂರೈಕೆಯನ್ನ ಕೂಡ ಆ ಪ್ರದೇಶಗಳಲ್ಲಿ ಸ್ಥಗಿತಗೊಳಿಸಲಾಗಿದೆ. ಇನ್ನ ಇಂದು ಬೆಳಿಗ್ಗೆಯಿಂದಲೇ ಕೂಡ ಜಿಬಿಎಯಿಂದ ಮರವು ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಿದ್ದು, ರಸ್ತೆಗೆ ಉರುಳಿದ ಮರದ ಹಿನ್ನೆಲೆಯಲ್ಲಿ ವಾಹನ ಸಂಚಾರವನ್ನ ಕೂಡ ಆ ಪ್ರದೇಶಗಳಲ್ಲಿ ಸ್ಥಗಿತಗೊಳಿಸಲಾಗಿದೆ. ಹೆಚ್ಚಿನ ಮಾಹಿತಿಯನ್ನ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ನೀಡ್ತಾರೆ. ವಿನೋದ್, ಏನು ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಬಸವೇಶ್ವರ ನಗರದಲ್ಲಿ ಮರ ಬಿದ್ದು 2 ಆಟೋಗಳು ಕೂಡ ಜಖಂ ಆಗಿರುವಂತದ್ದು, ಇದ್ರ ಬಗ್ಗೆ ಹೇಳದಿದ್ರೆ. ಲಾವಣ್ಯ, ನಿನ್ನೆ ರಾತ್ರಿ ಆಕಸ್ಮಿಕವಾಗಿ ಏನು ಮಳೆ ಬಂತು ಅಂದ್ರೆ ಸಂಜೆ 8 ಗಂಟೆ ನಂತರ ರಾತ್ರಿ ಆ ಒಂದು ಸಂದರ್ಭದಲ್ಲಿ ಮಳೆ ಧಾರಾಕಾರವಾಗಿ ಮಳೆ ಬಂತು. ನಗರದ ಹಲವು ಭಾಗಗಳಲ್ಲಿ, ವಿಶೇಷವಾಗಿ ದಾಸರಳ್ಳಿಯಲ್ಲಿ ಆಗಲಿ ಮತ್ತೆ ಈ ಬಸವೇಶ್ವರ ನಗರದಲ್ಲಿ ಅಲ್ಲಿ ಅತಿ ಹೆಚ್ಚು ಮಳೆ ಬಂದಿರುವ ಕಾರಣದಿಂದ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ಮಳೆ ಬಂದಿರತಕ್ಕಂತ ಹೊಡೆತಕ್ಕೆ ರಭಸಕ್ಕೆ ಬೃಹತ್ ಆಕಾರದ ಮರಗಳು ಈಗ ಧರೆಶಾಹಿಗಳು ಆಗಿದ್ದಾವೆ. ಯಾಕಂದ್ರೆ ಈ ತರ ಮರಗಳು ಧರೆಶಾಹಿ ಆಗ್ತಕ್ಕಂತ ಘಟನೆಗಳು ಬೆಂಗಳೂರಿನಲ್ಲಿ ಏನು ಹೊಸದಲ್ಲ ಲಾವಣ್ಯ. ಬಿಕಾಸ್ ಈ ರಂಬೆಗಳು ಈಗೆಲ್ಲ ಏನು ಮಳೆ ಬಿಸಿಲಿಗೆಲ್ಲ ಒಣಗಿರುತ್ತೆ. ಮತ್ತೆ ಕೆಲವೊಂದಿಷ್ಟು ವಿದ್ಯುತ್ ಕಂಬಗಳಾಗಿರ್ಲಿ ಮತ್ತೆ ವಿದ್ಯುತ್ ಕೇಬಲ್ಗಳಾಗಿರ್ಲಿ ಈ ಬೀಳುವ ಕಾರಣದಿಂದ ಸಹ ಮರ ಧರೆಗೊಳ್ಳುತ್ತಿದೆ. ಜೊತೆಗೆ ಮತ್ತೊಂದು ಕಡೆ ರಸ್ತೆಗೆ ಅಂದ್ರೆ ಅಕ್ಕಪಕ್ಕ ಕೆಲವಷ್ಟು ಶಿಥಿಲಾವಸ್ಥೆಗೆ ಬಂದಿರ್ತಕ್ಕಂಥ ಮರಗಳನ್ನು ಸಹ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡದೆ ಇರ್ತಕ್ಕಂಥದ್ದೇ ಇದಕ್ಕೆ ಪ್ರಮುಖವಾದ ಕಾರಣ ಆಗಿದೆ. ಸೊ ಆ ಕಾರಣಕ್ಕೆ ಈಗಾಗಲೇ ನಗರದಲ್ಲಿ ಬಸವೇಶ್ವರ ನಗರದಲ್ಲಿ ಅಷ್ಟೇ ಅಲ್ಲ, ಹಲವು ಭಾಗಗಳಲ್ಲೂ ಸಹ ಮರಗಳು ಧರಳಿ ಉಳಿತಕ್ಕಂಥ ಘಟನೆಗಳು ಕಂಡು ಬರ್ತವೆ. ಜೊತೆಗೆ ದೊಡ್ಡ ದೊಡ್ಡ ಕಾಂಪೌಂಡ್ಗಳಾಗಿರ್ಲಿ ಮತ್ತೆ ದೊಡ್ಡ ವಿಶೇಷವಾಗಿ ರೇಣುಬಾ ಕಾಲೋನಿ ಆಗಿರ್ಲಿ ಮತ್ತೆ ಇಂದ್ರಾನಗರ ಆಗಿರ್ಲಿ ಮತ್ತೆ ಕೋಗಿಲೆ ಕ್ರಾಸ್ ಈ ಭಾಗದಲ್ಲೂ ಸಹ ಮಳೆಗೆ ಸಾಕಷ್ಟು ರೀತಿಯ ಅವ್ಯವಸ್ಥೆಗಳು ಉಂಟಾಗಿದೆ. ಸೊ ಇದೇ ತರ ಅಂದ್ರೆ ಈಗ ರಾಜ್ಯದಲ್ಲಿ ಇನ್ನೂ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಿದ್ದು, ಮತ್ತೆ ಬೆಂಗಳೂರಲ್ಲಿ ಇವತ್ತು ಮತ್ತೆ ನಾಳೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವರ್ಣನ ಅವ್ಯವಸ್ಥೆಯಿಂದ ಕಾರಣದಿಂದಾಗಿ ಸಿಲಿಕಾನ್ ಸಿಟಿ ವಿಶೇಷವಾಗಿ ಸಿಲಿಕಾನ್ ಸಿಟಿ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಜೊತೆಗೆ ವಿಶೇಷವಾಗಿ ಇವತ್ತು ವೀಕೆಂಡ್ ಅಂದ್ರೆ ಇವತ್ತು ಮತ್ತೆ ನಾಳೆ ರಜೆ ಇರುವ ಕಾರಣದಿಂದ, ಸೆಕೆಂಡ್ ಸ್ಯಾಟರ್ಡೆ ಮತ್ತು ಭಾನುವಾರ ರಜೆ ಇರುವ ಕಾರಣದಿಂದ ಸಿಲಿಕಾನ್ ಸಿಟಿ ಪ್ರಿಯರು ಅಂದ್ರೆ ಪಬ್ಗೆ ಹೋಗೋದಾಗಿರ್ಲಿ ಮತ್ತೆ ಇನ್ನು ಕೆಲವಷ್ಟು ತಮ್ಮ ಎಂಟರ್ಟೈನ್ಮೆಂಟ್ ಹೋಗ್ತಕ್ಕಂಥ ಪ್ಲೇಸ್ ಗಳಿಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ವರ್ಣನ ಅಡ್ಡಿಯಿಂದ ಮತ್ತು ಸಿಲಿಕಾನ್ ಸಿಟಿ ಜನರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿ. ಜೊತೆಗೆ ಮಳೆ ಭಾಗದಿಂದ ತಗ್ಗು ಪ್ರದೇಶಗಳು, ವಿಶೇಷವಾಗಿ ಕೆಲವೊಂದಿಷ್ಟು ತಗ್ಗು ಪ್ರದೇಶಗಳು ಏನಿರ್ತವೆ ಅಂದ್ರೆ ಅಪಾರ್ಟ್ಮೆಂಟ್ಗಳಾಗಿರ್ಲಿ ಜೊತೆಗೆ ಸ್ಲಮ್ಗಳಾಗ್ಲಿ ಆ ಭಾಗದಲ್ಲಿ ಮಳೆ ನೀರು ಡೌನ್ಗೆ ಇರುವ ಕಾರಣ ಮನೆಗಳಿಗೆ ನೀರು ಹೊಕ್ಕಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಅವ್ಯವಸ್ಥೆ ಉಂಟಾಗೋದು ಸರ್ವೇ ಸಾಮಾನ್ಯ. ಆದ್ರೆ ಇಷ್ಟೆಲ್ಲ ಮಳೆಗಳು ಆಗ್ತಾ ಇದ್ರು ಸಹ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿ ಆಕ್ಷನ್ ತಗೋತಿಲ್ಲ. ಅಂದ್ರೆ ಕಣ್ ಮುಚ್ಕೊಂಡ್ ಕೂತಿದೆ. ಯಾವುದೇ ರೀತಿ ಇಂಥ ಘಟನೆಗಳಾದಾಗ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಇತಿಹಾಸವೇ ಜಿಬಿಎ ಅಧಿಕಾರಿಗಳ ಇತಿಹಾಸದಲ್ಲಿ ಇಲ್ಲ. ಸೊ ಆ ಕಾರಣಕ್ಕೆ ಜಿಬಿಎ ಅಧಿಕಾರಿಗಳ ಎಡವಟ್ಟಿನಿಂದ ನಗರದ ನಿವಾಸಿಗಳಿಗೆ ಇದರಿಂದ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಸಹ ನಿನ್ನೆ ಡಿ.ಕೆ. ಶಿವಕುಮಾರ್ ಆಗಲಿ ಮತ್ತು ಸಿಎಂ ಅವರು ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಕೆಲವೊಂದಿಷ್ಟು ಜನಗಳಿಗೆ ಅವ್ಯವಸ್ಥೆ ಆಗೋದನ್ನ ತಪ್ಪಿಸಿ ಅಂದ್ಬಿಟ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಅಷ್ಟು ಸೂಚನೆ ಕೊಟ್ಟರು ಅಧಿಕಾರಿಗಳು ಯಾವ ತರ ಆಕ್ಷನ್ ಮಾಡ್ತಾರೆ ನೋಡ್ಬೇಕಿದೆ ಲಾವಣ್ಯ ಅವರ. ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.